ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಎಷ್ಟೆಲ್ಲ ಅಮೌಂಟನ್ನು ನೀವು ಇಟ್ಟಾಗ ನಿಮಗೆ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋದನ್ನ ಕೆಲವು ಎಕ್ಸಾಂಪಲ್ಗಳು ತಗೊಂಡು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಎಷ್ಟು ರಿಟರ್ನ್ ಬರ್ಬೋದು, ನೀವು ಪ್ರತಿ ತಿಂಗಳು 500 ರೂಪಾಯಿ ಇಟ್ಟರೆ ನಿಮಗೆ ಎಷ್ಟು ರಿಟರ್ನ್ ಬರ್ಬೋದು, ಪ್ರತಿ ತಿಂಗಳು 1000 ರೂಪಾಯಿ ನೀವು ಇಟ್ಟಾಗ ನಿಮ್ಗೆ 1000 ರೂಪಾಯಿ, 3000 ರೂಪಾಯಿ, 5000 ರೂಪಾಯಿ, 10,000 ರೂಪಾಯಿ, 12,000 ರೂಪಾಯಿ ಇಟ್ಟಾಗ ನಿಮಗೆ ಎಷ್ಟೆಲ್ಲ ರಿಟರ್ನ್ ಬರಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ರೀಸೆಂಟಾಗಿ ಏನು ಇಂಟ್ರೆಸ್ಟ್ ಅಪ್ಡೇಟ್ ಆಗಿದೆಯೋ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಿಮಗೆ 7.6% ನಿಮಗೆ ಆನ್ಯುಯಲ್ ಆಗಿ ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಣನ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಯಾವ ಹುಡುಗಿಯ ಹೆಸರಲ್ಲಿ ನೀವು ಇಡಬೇಕು ಅನ್ಕೊಂಡಿದ್ದೀರೋ ಆ ಹುಡುಗಿಗೆ ಈಗ 1 ವರ್ಷ ಆಗಿದೆ ಅಂತ ತಿಳ್ಕೊಳ್ಳೋಣ. ಆ ಹುಡುಗಿಯ ಹೆಸರಲ್ಲಿ ಪ್ರತಿ ತಿಂಗಳು 500 ರೂಪಾಯಿ ಮತ್ತು ವಾರ್ಷಿಕವಾಗಿ 6,000 ರೂಪಾಯಿ ಹಣನ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವೇನಾದರೂ ಇಟ್ಟಾಗ ಆರಂಭಿಕ ವರ್ಷ 2021ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಮುಗಿಯೋದು ನಿಮಗೆ 2042ಕ್ಕೆ ಈ ಅಕೌಂಟು 21 ವರ್ಷ ಆದಾಗ ಆ ಹುಡುಗಿಗೆ ಆ ಅಕೌಂಟು ಮೆಚುರಿಟಿಗೆ ಬರುತ್ತೆ. ಮಗಳಿಗೆ 15 ವರ್ಷ ವಯಸ್ಸು ಆಗೋವರೆಗೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರ, ಪ್ರತಿ ವರ್ಷನೂ 6,000 ರೂಪಾಯಿಗೆ ತಕ್ಕಂತೆ. ಆಗ ನಿಮಗೆ ಟೋಟಲ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಎಷ್ಟು ಹೂಡಿಕೆ ಮಾಡ್ತೀರಾ ಅಂದರೆ 90,000 ರೂಪಾಯಿಗಳು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನೀವು 90,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇದರಿಂದ ಬಡ್ಡಿ ನಿಮಗೆ ಟೋಟಲ್ ಬಡ್ಡಿ ಎಷ್ಟು ಬರುತ್ತೆ ಅಂದರೆ 1,64,000 ರೂಪಾಯಿ ನಿಮಗೆ ಬಡ್ಡಿ ಸಿಗುತ್ತೆ. ನಿಮಗೆ ಟೋಟಲ್ ಇದರಲ್ಲಿ ಎಷ್ಟು ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು 500 ರೂಪಾಯಿ ಇಟ್ಟಾಗ ಸುಮಾರು 2.5 ಲಕ್ಷ ರೂಪಾಯಿ ಹಣ ನಿಮ್ಮ ಮಗಳು 2042 ಅಷ್ಟೊತ್ತಿಗೆ ನಿಮಗೆ 2.5 ಲಕ್ಷ ರೂಪಾಯಿ ಹಣ ನಿಮಗೆ ಮೆಚುರಿಟಿಗೆ ಸಿಗುತ್ತೆ. ಇದು ಬಿಟ್ಟು ನೀವು ಪ್ರತಿ ವರ್ಷ 6,000 ರೂಪಾಯಿ ಏನು ಹಣ ಇಡ್ತಿದ್ದೀರೋ ನಿಮಗೆ ಇನ್ಕಮ್ ಟ್ಯಾಕ್ಸ್ನಲ್ಲೂ ನಿಮಗೆ ಕಂಪ್ಲೀಟ್ ಆಗಿ ರಿಬೇಟ್ ಸಿಗುತ್ತೆ. ಸೆಕ್ಷನ್ 83 ಪ್ರಕಾರ ನಿಮಗೆ ಅಪ್ ಟು 1.5 ಲಕ್ಷದವರೆಗೂ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ನಿಮಗೆ ಟ್ಯಾಕ್ಸ್ ಯಾವುದೂ ಬರೋದಿಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ. ಈಗ ಮತ್ತೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ನೀವು ಪ್ರತಿ ತಿಂಗಳು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾಗ, ಪ್ರತಿ ತಿಂಗಳು 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದಂದರೆ 12 ತಿಂಗಳಿಗೆ 12,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋದು, ವರ್ಷಕ್ಕೆ 12,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಮೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ 15 ಇಯರ್ಸ್ಗಂದರೆ ನೀವು 1,80,000 ರೂಪಾಯಿ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಪ್ರತಿ ತಿಂಗಳು 1,000 ರೂಪಾಯಿ ಥರ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಟೋಟಲ್ ಆಗಿ 1,80,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಅದರಲ್ಲಿ ಬರೋ ಬಡ್ಡಿ ನಿಮಗೆ ಸುಮಾರು 3,29,000ವರೆಗೂ ನಿಮಗೆ ಬಡ್ಡಿ ಬರುತ್ತೆ. ನಿಮಗೆ ಟೋಟಲ್ ಎಷ್ಟು ಅಮೌಂಟು ನಿಮಗೆ ಮೆಚುರಿಟಿ ವ್ಯಾಲ್ಯೂ ಸಿಗುತ್ತೆ ಅಂದರೆ ಸುಮಾರು 5 ಲಕ್ಷದವರೆಗೂ ನಿಮಗೆ ಇದರಲ್ಲಿ ಮೆಚುರಿಟಿ ವ್ಯಾಲ್ಯೂ ಸಿಗುತ್ತೆ. ನಿಮಗೆ ಇದು ಬಿಟ್ಟು ನೀವು ಈ ಅಮೌಂಟ್ನ ವಿತ್ಡ್ರಾ ಮಾಡಬೇಕಾದ್ರೂ ನೀವು ಯಾವುದೇ ಟ್ಯಾಕ್ಸ್ ಕಟ್ಟೋ ನೆಸೆಸರಿ ಇರಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗಲೂ ಟ್ಯಾಕ್ಸ್ ಕಟ್ಟೋದಿಲ್ಲ, ನೀವು ವಿತ್ಡ್ರಾ ಮಾಡಿದಾಗೂ ಟ್ಯಾಕ್ಸ್ ಕಟ್ಟೋದಿಲ್ಲ. ಮತ್ತು ನೀವೇನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಆ ಇನ್ವೆಸ್ಟ್ಮೆಂಟ್ ಅಮೌಂಟ್ಗೂ ನಿಮಗೆ ಸೆಕ್ಷನ್ 80C ಪ್ರಕಾರ ಅಪ್ ಟು 1.5 ಲಕ್ಷದವರೆಗೂ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಮತ್ತು ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ 2,000 ರೂಪಾಯಿ ಪ್ರತಿ ತಿಂಗಳು ನೀವು ಹಣ ಹೂಡಿಕೆ ಮಾಡಿದ್ರೆ ವರ್ಷಕ್ಕೆ 24,000 ರೂಪಾಯಿ ಹೂಡಿಕೆ ಮಾಡಿದಾಗ ಆಗುತ್ತೆ. ನೀವು 24,000 ರೂಪಾಯಿ ಪ್ರತಿ ವರ್ಷ ನಿಮ್ಮ ಮಗಳ ಹೆಸರಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ನೀವು 3,60,000 ರೂಪಾಯಿ ನಿಮ್ಮ ಹಣ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಗುತ್ತೆ. ಅದರಲ್ಲಿ ನಿಮಗೆ ಸುಮಾರು ಎಷ್ಟು ಬಡ್ಡಿ ಬರ್ಬೋದು ಅಂದರೆ ಸುಮಾರು 6.5 ಲಕ್ಷ ರೂಪಾಯಿ ಹಣ ನಿಮಗೆ ಬಡ್ಡಿಯ ರೀತಿಯಲ್ಲಿ ನಿಮಗೆ ಈ ಯೋಜನೆಯಲ್ಲಿ ಸಿಗುತ್ತೆ. ನಿಮ್ಮ ಮಗಳು 21 ವರ್ಷ ಆಗೋಷ್ಟೊತ್ತಿಗೆ ನಿಮಗೆ ಮೆಚುರಿಟಿ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 10 ಲಕ್ಷ, ಸುಮಾರು 10,18,000 ರೂಪಾಯಿವರೆಗೂ ನಿಮಗೆ ಮೆಚುರಿಟಿ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕಂದಾಗ ನಿಮ್ಮ ಮಗಳು 21 ವರ್ಷ ಆಗೋಷ್ಟೊತ್ತಿಗೆ ನಿಮ್ಮ ಮಗಳಿಗೆ ಎಷ್ಟು ಅಮೌಂಟ್ ಬರಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು.
ನಿಮ್ಮ ಮಗಳ ಎಜುಕೇಷನ್ ಖರ್ಚು, ನಿಮ್ಮ ಮಗಳ ಮದುವೆ ಖರ್ಚು, ಅದನ್ನೆಲ್ಲ ನೀವು ಪ್ರತಿಯೊಂದನ್ನು ಯೋಚನೆ ಮಾಡಿ ನಿಮ್ಮ ಮಗಳ ಹೆಸರಲ್ಲಿ ಎಷ್ಟು ಹಣ ಇಡಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ನೀವು ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ನೀವು ಸೈಡಲ್ಲಿ ಇಟ್ಟಾಗ ನಿಮ್ಮ ಮಗಳ ಭವಿಷ್ಯ ತುಂಬ ಚೆನ್ನಾಗಿ ರೂಪುಗೊಳ್ಳುತ್ತೆ. ಈಗ ಮತ್ತೊಂದು ಎಕ್ಸಾಂಪಲ್ಗೆ ಹೋದಾಗ ನಿಮಗೆ ಪ್ರತಿ ತಿಂಗಳು ನಿಮ್ಮ ಮಗಳ ಹೆಸರಲ್ಲಿ 3,000 ರೂಪಾಯಿ ಇಡ್ತೀರಾ ಅಂದ್ಕೊಂಡ್ರೆ, ನೀವು ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಮಗಳ ಹೆಸರಲ್ಲಿ ಇಡ್ತೀರಾ ಅಂದ್ಕೊಂಡ್ರೆ ನಿಮಗೆ ಸುಮಾರು ವರ್ಷಕ್ಕೆ 36,000 ರೂಪಾಯಿ ನೀವು ಹಣ ಇಡಬೇಕಾಗುತ್ತೆ. 36,000 ರೂಪಾಯಿ ನೀವು ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಿದಾಗ ವರ್ಷಕ್ಕೆ 36,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗುತ್ತೆ. ಟೋಟಲ್ ಎಷ್ಟು ಹಣ ಹೂಡಿಕೆ ಮಾಡ್ತೀರಾ ಸುಮಾರು 15 ವರ್ಷಕ್ಕೆ ಅಂದರೆ 5,40,000 ರೂಪಾಯಿ ನೀವು ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ. ಅದರಲ್ಲಿ ಬಡ್ಡಿ ನಿಮ್ಗೆ ಎಷ್ಟು ಸಿಗ್ಬೋದು? ಸುಮಾರು 10 ಲಕ್ಷದವರೆಗೂ 9,87,000ವರೆಗೂ ನಿಮಗೆ ಬಡ್ಡಿ ಸಿಗುತ್ತೆ. ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು 3,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಮೆಚುರಿಟಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ಸುಮಾರು 15,27,000 ರೂಪಾಯಿ ನಿಮಗೆ ಮೆಚುರಿಟಿ ವ್ಯಾಲ್ಯೂ ಸಿಗುತ್ತೆ 2042 ಒಳಗಡೆ. ಅದ್ರ ಜೊತೆಯಲ್ಲಿ ನಿಮಗೆ ಸೆಕ್ಷನ್ 80C ಪ್ರಕಾರನೂ ನೀವು ಪ್ರತಿ ವರ್ಷನೂ ನೀವು ಯಾವುದೇ ಟ್ಯಾಕ್ಸ್ ಬ್ರಾಕೆಟಲ್ಲಿ ಬಂದ್ರೂ 10% ಟ್ಯಾಕ್ಸ್ ಬ್ರಾಕೆಟು, 20%, 30% ಟ್ಯಾಕ್ಸ್ ಬ್ರಾಕೆಟಲ್ಲಿ ಬಂದ್ರೂ ನಿಮಗೆ ಸುಮಾರು 1.5 ಲಕ್ಷದವರೆಗೂ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋ ಹಣದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ಗೆ ಹೋಗೋಣ. ಇನ್ನೊಂದು ಎಕ್ಸಾಂಪಲ್ ಅಂದರೆ ನೀವು ಪ್ರತಿ ತಿಂಗಳು 5,000 ರೂಪಾಯಿ ಹಣನ ನೀವು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸುಮಾರು ವರ್ಷಕ್ಕೆ 60,000 ರೂಪಾಯಿ ಹಣ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡ್ತೀರಾ. ನೀವು ಈ ರೀತಿಯಲ್ಲಿ ಹೂಡಿಕೆ ಮಾಡಿದಾಗ ನಿಮಗೆ ಸುಮಾರು ಟೋಟಲ್ ಅಮೌಂಟ್ ಎಷ್ಟು ಹೂಡಿಕೆ ಮಾಡ್ತೀರಾ ಅನ್ನೋದಾದರೆ 9 ಲಕ್ಷ ರೂಪಾಯಿ ಹಣ ಹೂಡಿಕೆ ಮಾಡ್ತೀರಾ ಸುಮಾರು 15 ವರ್ಷ ಟೆನ್ಯೂರಲ್ಲಿ. ನೀವು ಈ 15 ವರ್ಷದಲ್ಲಿ 9 ಲಕ್ಷ ಡಿಪಾಸಿಟ್ ಮಾಡಿದಾಗ ನಿಮಗೆ ಆ ಡಿಪಾಸಿಟ್ ಅಮೌಂಟ್ಗೆ ಸುಮಾರು 16,46,000 ರೂಪಾಯಿವರೆಗೂ ನಿಮಗೆ ಬಡ್ಡಿ ಸಿಗುತ್ತೆ. 16,46,000 ರೂಪಾಯಿವರೆಗೂ ಬಡ್ಡಿ ಸಿಗುತ್ತೆ. ಈಗ ನಿಮ್ಮ ಮೆಚುರಿಟಿ ವ್ಯಾಲ್ಯೂ ಎಷ್ಟಾಗುತ್ತಂದರೆ ಸುಮಾರು 25,46,000ವರೆಗೂ ನಿಮಗೆ ಮೆಚುರಿಟಿ ವ್ಯಾಲ್ಯೂ ಸಿಗುತ್ತೆ. ಮತ್ತೆ ಈ ಮೆಚುರಿಟಿ ವ್ಯಾಲ್ಯೂ ಏನಿದೆಯೋ 25,46,000 ಈ ಅಮೌಂಟ್ಗೂ ನೀವು ವಿತ್ಡ್ರಾ ಮಾಡಬೇಕಾದಾಗ ಕಂಪ್ಲೀಟ್ ಆಗಿ ನಿಮಗೆ ಟ್ಯಾಕ್ಸ್ ಫ್ರೀ ಸಿಗುತ್ತೆ. ಇದು ತುಂಬ ಬೆನಿಫಿಟ್ ನಿಮಗೆ, ಯಾಕಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗೂ ಟ್ಯಾಕ್ಸ್ ಹಾಕಲ್ಲ, ಮತ್ತೆ ನೀವು ವಿತ್ಡ್ರಾ ಮಾಡಬೇಕಾದ್ರೂ ಟ್ಯಾಕ್ಸ್ ಹಾಕಾಗಲ್ಲ. ಈ ದೊಡ್ಡ ಮೊತ್ತದ ಹಣ ನೀವು ಪ್ರತಿ ತಿಂಗಳು ನೀವು ನಿಮ್ಮ ಮಗಳಿಗೆ 5,000 ರೂಪಾಯಿ ಹಣ ಇಡ್ತಾ ಇದ್ರೆ ನಿಮ್ಮ ಮಗಳು 21 ವಯಸ್ಸು ಆಗೋಷ್ಟೊತ್ತಿಗೆ ನಿಮ್ಮ ಮಗಳಿಗೆ ಸುಮಾರು 25 ಲಕ್ಷದವರೆಗೂ ಹಣ ಸಿಗುತ್ತೆ. ಈ ಹಣದಿಂದ ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಎಜುಕೇಷನ್ ಕೊಡ್ಬೋದು, ನಿಮ್ಮ ಮಗಳಿಗೆ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡ್ಬೋದು, ನಿಮ್ಮ ಮಕ್ಕಳಿಗೆ ಒಳ್ಳೆ ರೀತಿ ಅನುಕೂಲಗಳನ್ನು ಮಾಡಬಹುದು. ನೀವು ಸಣ್ಣ ಮೊತ್ತದ ಹಣ ಪ್ರತಿ ತಿಂಗಳು ನೀವು ನಿಮ್ಮ ಮಗಳ ಹೆಸರಲ್ಲಿ ಡಿಪಾಸಿಟ್ ಮಾಡ್ತಿದ್ದಾಗ. ಈಗ ಮತ್ತೊಂದು ಎಕ್ಸಾಂಪಲ್ಗೆ ಹೋದರೆ ನಿಮ್ಮಲ್ಲಿ ಸಾಕಷ್ಟು ಹಣ ಬರ್ತಾ ಇದ್ದಾಗ ನೀವು ಖಂಡಿತವಾಗಿ ಮತ್ತಷ್ಟು ಹೂಡಿಕೆ ಮಾಡ್ಬೋದು. ನೀವು ಪ್ರತಿ ತಿಂಗಳು 10,000 ರೂಪಾಯಿ ನಿಮ್ಮ ಮಗಳ ಹೆಸರಲ್ಲಿ ಇಡ್ತೀರಾ ಅಂದರೆ ಸಾಕಷ್ಟು ಇನ್ಕಮ್ ಬರೋರು ಖಂಡಿತವಾಗಿ ತಮ್ಮ ಮಕ್ಕಳ ಹೆಸರಲ್ಲಿ ಮತ್ತಷ್ಟು ಹಣನ ಜೋಡಿಸ್ಬೋದು. ನೀವು ಸುಮಾರು 10,000 ರೂಪಾಯಿ ನೀವು ಹಣ ಏನಾದರೂ ಜೋಡಿಸ್ತೀರಾ ಅಂದರೆ ನೀವು ಪ್ರತಿ ವರ್ಷ 1,20,000 ರೂಪಾಯಿ ಹಣನ ನೀವು ಈ ಅಕೌಂಟಲ್ಲಿ ಜೋಡಿಸಬೇಕಾಗುತ್ತೆ. ನೀವು ಕನ್ಸಿಸ್ಟೆನ್ಸಿಯಾಗಿ ರೆಗ್ಯುಲರ್ ಆಗಿ ಪೇ ಮಾಡ್ತಾ ಇದ್ರೆ ನಿಮಗೆ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ 18 ಲಕ್ಷ ರೂಪಾಯಿ ನೀವು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡ್ತೀರಾ. ನಿಮಗೆ ಈ ಹೂಡಿಕೆಗೆ ನಿಮಗೆ ಎಷ್ಟು ಬಡ್ಡಿ ಬರುತ್ತೆ ಅಂದರೆ 32,92,000 ಅಮೌಂಟು ನಿಮಗೆ ಬಡ್ಡಿ ರೂಪದಲ್ಲೇ ಬರುತ್ತೆ. ನಿಮಗೆ ಟೋಟಲ್ ಇಲ್ಲಿ ಮೆಚುರಿಟಿ ವ್ಯಾಲ್ಯೂ 21 ವರ್ಷ ಆಗೋದ್ಮೇಲೆ ನಿಮ್ಮ ಮಗಳಿಗೆ ಸುಮಾರು 1/2 ಕೋಟಿಯಷ್ಟು ಹಣ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು 10,000 ರೂಪಾಯಿ ಇಡ್ತಾ ಹೋದರೆ ನಿಮಗೆ ಸುಮಾರು 1/2 ಕೋಟಿಯಷ್ಟು ಹಣ ನಿಮ್ಮ ಮಗಳಿಗೆ 21 ವರ್ಷ ವಯಸ್ಸಲ್ಲಿ ನಿಮಗೆ ಖಂಡಿತವಾಗಿ ನಿಮ್ಮ ಮಗಳಿಗೆ ಸಿಗುತ್ತೆ. ಈ 1/2 ಕೋಟಿ ಹಣ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಇರುತ್ತೆ. ನೀವು 21 ವರ್ಷದಲ್ಲಿ ನಿಮ್ಮ ಮಗಳ ಈ ಹಣನ ವಿಡ್ರಾ ಮಾಡ್ಕೊಂಡಾಗ ಕಂಪ್ಲೀಟ್ ಆಗಿ ನಿಮಗೆ 1/2 ಕೋಟಿ ಹಣ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಫ್ರೀ ಹಣ ಆಗುತ್ತೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್, ಯಾಕಂದ್ರೆ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದ್ರೆ
ಸೆಕ್ಷನ್ 83 ಪ್ರಕಾರ ನಾವು ಗರಿಷ್ಠವಾಗಿ 1.5 ಲಕ್ಷದವರೆಗೂ ನೀವು ಹಣನ ಈ ಖಾತೆಯಲ್ಲಿ ಇಡಬಹುದು. ಸೆಕ್ಷನ್ 83 ಪ್ರಕಾರ ಮ್ಯಾಕ್ಸಿಮಮ್ 1.5 ಲಕ್ಷವರೆಗೂ ಹಣನ ಈ ಅಕೌಂಟಲ್ಲಿ ಇಡ್ಬೋದು. ಆ ಲೆಕ್ಕ ಇಟ್ಕೊಂಡು ನಾನು 12,500 ರೂಪಾಯಿ ಪ್ರತಿ ತಿಂಗಳಿನಂತೆ ಈ ಅಕೌಂಟಲ್ಲೇ ಹೂಡಿದೆ. ಈ ಅಕೌಂಟಲ್ಲೇ ಹಣನ ಹೂಡಿದ್ರೆ ಏನಾಗುತ್ತೆ, ಎಷ್ಟು ಬರುತ್ತೆ ರಿಟರ್ನ್ಸ್ ಅನ್ನೋದು ತಿಳ್ಕೊಳ್ಳೋಣ. ನಿಮಗೆ ಸುಮಾರು 22.5 ಲಕ್ಷ ಹಣ ಹೂಡಿಕೆ ಮಾಡ್ತೀರಾ. ನೀವು ಪ್ರತಿ ವರ್ಷನೂ 1.5 ಲಕ್ಷ ರೂಪಾಯಿ ಹಣನ ಹೂಡಿಕೆ ಮಾಡ್ತಾ ಹೋದಾಗ ನಿಮಗೆ ಸುಮಾರು 15 ವರ್ಷದಲ್ಲಿ 22.5 ಲಕ್ಷ ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೀವು 22.5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ಬಡ್ಡಿ 41,15,000 ರೂಪಾಯಿವರೆಗೂ ನಿಮಗೆ ಬಡ್ಡಿ ಮುಖಾಂತರನೇ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಣ ಬರುತ್ತೆ. ಈಗ ನಿಮಗೆ ಮೆಚುರಿಟಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ಸುಮಾರು 63 ಲಕ್ಷದವರೆಗೂ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು 12,500 ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸುಮಾರು 63 ಲಕ್ಷ ಹಣ ನಿಮ್ಮ ಖಾತೆಗೆ 21 ವರ್ಷ ನಿಮ್ಮ ಮಗಳು ವಯಸ್ಸಾಗದಾಗ ನಿಮಗೆ ಖಾತೆಯಲ್ಲಿ ಅಷ್ಟು ಬರುತ್ತೆ. ನೀವು ಈಗ ಡಿಸೈಡ್ ಮಾಡ್ಕೊಳ್ಬೇಕು ನಿಮ್ಮ ಮಗಳ ಅಕೌಂಟಲ್ಲಿ ಯಾವ ರೀತಿಯಲ್ಲಿ ನೀವು ಮಂತ್ಲಿ ಡಿಪಾಸಿಟ್ ಮಾಡಬೇಕು, ಯಾವ ರೀತಿಯಲ್ಲಿ ವಾರ್ಷಿಕವಾಗಿ ಹೂಡಿಕೆ ಮಾಡ್ಬೋದು. ನೀವು ಮ್ಯಾಕ್ಸಿಮಮ್ ಈ ಅಕೌಂಟಲ್ಲಿ 1.5 ಲಕ್ಷದವರೆಗೂ ನೀವು ಹಣನ ಡಿಪಾಸಿಟ್ ಮಾಡ್ಬೋದು. ಕೆಲವು ಸಲ ನಮ್ಮಲ್ಲಿ ಪ್ರತಿ ತಿಂಗಳು ಹಣ ಇಲ್ಲ ಅಂದ್ರೂ ಒಂದು ಸಲ ವರ್ಷಕ್ಕಾದರೂ ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮ್ಮಲ್ಲಿ ಹಣ ಇದ್ದಾಗೆಲ್ಲನೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ ಮ್ಯಾಕ್ಸಿಮಮ್ 1.5 ಲಕ್ಷ ಮಾತ್ರ ಹಣನ ಇದರಲ್ಲಿ ಹೂಡಿಕೆ ಮಾಡ್ಬೋದು. ಈ ರೀತಿಯಲ್ಲಿ ಹೂಡಿಕೆ ಮಾಡಿದಾಗ ನಿಮ್ಮ ಮಗಳ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಮಗಳು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ನೆಸೆಸರಿನೂ ಇರಲ್ಲ. ಯಾಕಂದರೆ ಇದರಿಂದ ಸಾಕಷ್ಟು ರೀತಿಯ ಹಣ ಬರುತ್ತೆ. ಯಾಕಂದರೆ ನೀವು ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಪ್ಲಾನ್ ಮಾಡಿರೋದ್ರಿಂದ ನಿಮ್ಮ ಮಗಳ ಭವಿಷ್ಯ ತುಂಬ ಉಜ್ವಲವಾಗಿರುತ್ತೆ ಅನ್ನುವ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಡೀಟೇಲ್ಸು, ಯಾವ್ಯಾವ ಡಿಫ್ರೆಂಟ್ ಕಾಂಬಿನೇಷನ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಷ್ಟು ಹಣ ಬರುತ್ತೆ, ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಬಾಯ್.